ಗಂಗಾವತಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ, ಕೊಪ್ಪಳ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ, ಗಂಗಾವತಿ ಭರತದಿತ್ತಿ ಪ್ರಕಾಶನ ಗಂಗಾವತಿ ಇವರಿಂದ ರವಿವಾರದಂದು ಭಾರತೀಯ ವೈದ್ಯಕೀಯ ಭವನದಲ್ಲಿ ಶ್ರೀಮತಿ ಜಯಶ್ರೀ ಶರಣಪ್ಪ ಹಕ್ಕಂಡಿ ಅಳವಂಡಿ ಅವರ ಕೃತಿಗಳ ಲೋಕಾರ್ಪಣೆ ಬೆಳಿಗ್ಗೆ 10 ಗಂಟೆಗೆ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಹಾಗೂ ವೇದಿಕೆಯಲ್ಲಿನ ಗಣ್ಯರು ಉದ್ಘಾಟಿಸಿದರು. ಬಳಿಕ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಮಾತನಾಡಿ, ಬದ್ಧದ ಕಣಜ ಈಗ ಸಾಹಿತ್ಯದ ಕಣಜವಾಗಿದೆ. ಹೆಚ್ಚು ಹೆಚ್ಚು ಸಮಾರಂಭಗಳು ಕನ್ನಡ ಸಾಹಿತ್ಯ ಭವನದಲ್ಲಿ ಆಯೋಜಿಸುವಂತಾಗಬೇಕು. ಇದಕ್ಕೆ ಅಗತ್ಯ ಇರುವ ಸೌಲಭ್ಯಗಳನ್ನು ಭವನಕ್ಕೆ ಕಲ್ಪಿಸಬೇಕೆಂದು ತಿಳಿಸಿದರು. ಕೃತಿಗಳ ಲೋಕಾರ್ಪಣೆಯನ್ನು ಹಾಸ್ಯ ಸಾಹಿತಿ ಬಿ. ಪ್ರಾಣೇಶ್ ನೆರವೇರಿಸಿ ಮಾತನಾಡಿ, ಶ್ರೀಮತಿ ಜಯಶ್ರೀ ಅವರ ಕೃತಿಗಳು ಅತ್ಯಂತ ಅರ್ಥಪೂರ್ಣವಾಗಿದೆ. ಹೆಚ್ಚು ಹೆಚ್ಚು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಅರ್ಥಪೂರ್ಣವಾದ ಸಾಹಿತ್ಯ ಮುಂದಿನ ತಲೆಮಾರಿಗೆ ಇತಿಹಾಸವಾಗುತ್ತದೆ ಎಂದು ಹೇಳಿದರು. ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲ್ ವಹಿಸಿದರು. ಶಿವಲಿಂಗಪ್ಪ ಹಂದ್ರಾಳ ಮುಖ್ಯ ಅತಿಥಿಗಳಾಗಿ ಅಜ್ಮೀರ್ ನಂದಾಪುರ, ಡಾಕ್ಟರ್ ಜಾಜಿ ದೇವೇಂದ್ರಪ್ಪ, ಡಾಕ್ಟರ್ ಮುಮ್ತಾಜ್ ಬೇಗಂ, ಚನ್ನಬಸಯ್ಯಸ್ವಾಮಿ, ಡಾಕ್ಟರ್ ಶಿವಕುಮಾರ ಮಾಲಿ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರುದ್ರಪ್ಪ, ಡಾಕ್ಟರ್ ಮಲ್ಲನಗೌಡ ದೇವೇಂದ್ರ, ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಅಶೋಕ ಗುಡಿಕೋಟೆ ಸೇರಿದಂತೆ ಲೇಖಕಿ ಜಯಶ್ರೀ ಶರಣಪ್ಪ ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು, ಶಿಕ್ಷಕರು, ಸಾಹಿತ್ಯ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ವರದಿ ಶರಣಪ್ಪ, ಗಂಗಾವತಿ. ಸಂಪತ್ತಿ ಉಪವಾಸ ಯಾರೇ ಕೇಳಿ ಹೊತ್ತು ಕುಡಿಗಳಿಗೆ ಅವ್ನು ಬಿಡೋದು ಬೇರೆ ಇರ್ತಾನಲ್ಲ, ಅವ ಕಾಮ ಸಂಬಂಧ ನಮಗೆ ಆಷಾಢ ಸಂಬಂಧ ಇರ್ತಾರೆ. ಹಾಕ್ಬೇಕನ್ನೋದೇ ಸಮಸ್ಯೆ ಕೆರೆ ಕೊಟ್ಟ ಇವರು ನನ್ನ ಕೈಬೇಡ ಶ್ರಾವಣ ಅನ್ನಂಗಿಲ್ಲ, ಗಡ್ಡ ಬಿಡು ಬಿಡು ಅಂತ ಹೇಳಿ ಎಲ್ಲಿ ಯಾವ ಶಾಸ್ತ್ರದಾದ್ರು ಶ್ರಾವಣದ ಗಡ್ಡ ಬಿಡ್ರಿ ಇನ್ನೊಂದು ಬಿಡ್ರಿ ಅಂತ ಹೇಳಿಲ್ಲ. ಇನ್ನು ಮುಂದೆ ಗಟ್ಟಿಯಾಗಿ ಭಗವಂತನ ಸ್ಮರಣೆ ಮಾಡಿದೆ ಅಂತ ಹೇಳ್ತಾರೆ. ಈ ಉಪವಾಸ ಆಗಿ ಶಿವಶಿವಾನ ಸಿಗ್ಬಾರ್ದು, ಶಿವ ಶವ ಅಂತ ಯಾಕೆ ಸಾಕಾಗಿ ಹೌದಾ. ಅದಕ್ಕೆ ನಮ್ಮ ಕಡೆ ಯಾಕೆ ಆಯುಷ್ಯ ಪ್ರಮಾಣ ಅಬ್ಸರ್ವ್ ಮಾಡಿದ್ವಿ. ನಾವು ಅಬ್ಸರ್ವ್ ಮಾಡಿದ್ವಿ ಯಾರ ಮನೆಗೆ ಹೋಗಿ ನಾವೆಲ್ಲ ಚಿಂತೆ ಮಾಡ್ತೀವಿ. ಒಂದು ಬಂದರೂ ಚಿಂತೆ ಮಾಡ್ತಿತ್ತು, ಒಂದು ಹೋದರೂ ಚಿಂತೆ ಮಾಡ್ತಿತ್ತು, ಇದ್ರೂ ಚಿಂತೆ ಮಾಡ್ತಿತ್ತು. ಆ ಪಾತ್ರೆ ಇದೇ ಇದ್ರಾಗ ಆಗಿಬೋದು. ಆದರೆ ಹೆಣ್ಣು ಮಕ್ಕಳು ಜೀವನೋತ್ಸಾಹ ಅಂತ ಇಷ್ಟು ಮಕ್ಕಳದ ನಮಗೆ ಸಾಕಬೇಕು ಅಂತ ಕಲ್ಪನೆ ತಯಾರಿ ಗಂಡ ಸರಿಯಿಂದ ಹೋಗಿ ಅವನು ನೋಡ್ಕೊಂಡಂತ ಅವನ ಸಾವು ಕಟ್ಟಾದಿ ಹೋಗಂತ ಅದೇ ಮಾಡ್ತಾರ ಜವಾಬ್ದಾರಿ ನಾನು ಹೊತ್ತು ಹೆಚ್ಚು ಬೆಳೆಸಬೇಕು. ಇವು ಸುಲಭ ನಾನು ಹುಡುಗರು ಸಲ ಬರ್ತದೆ. ಅದಕ್ಕೆ ಡೆತ್ ರೇಷಿಯೋ ಹೆಣ್ಣು ಮಕ್ಕಳದ ಜಾಸ್ತಿ ಭಾಳ ಮಂದಿ ಹೋಗ್ತೀವಿ. ಯಾಕಂದ್ರೆ 150 ಚೇಂಜ್ ಆ ಹಿನ್ನೆಲೆಯಲ್ಲಿ ಕಾಣಿಸುತ್ತದೆ. ಬಹಳ ಚೆನ್ನಾಗಿತ್ತು. ಕನ್ನಡ ಸಾಹಿತ್ಯಕ್ಕೆ ಈ ಸಾರ ಮತ್ತೊಮ್ಮೆ ಹುಟ್ಟಿ ಬಾರ, ಈಗಲೇ ಕನ್ನಡಿಗರಿಗೆ ಹೋರ, ಈ ಒಂದು ಕನ್ನಡ ನೃತ್ಯೋತ್ಸವ ಮತ್ತೊಂದು ಹಾರ ನಿಸಾರ ಹೀಗೆ ಬಹಳಷ್ಟು ಚೆನ್ನಾಗಿ ಹೋಗ್ಬೇಕು. ಪ್ರಾರಂಭದಲ್ಲಿ ಹನಿ ಹನಿ ಎನ್ನುವ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಿಣುಕು ದೀಪಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ಶಿವಲಿಂಗಪ್ಪ ಹಂದ್ಯಾಳ ಅವರೇ, ಆತ್ಮೀಯರಾದ ಮಾನ್ಯ ಚನ್ನಬಸಯ್ಯ ಸ್ವಾಮಿಗಳೇ ಮತ್ತು ಖ್ಯಾತ ವೈದ್ಯರಾದ ಡಾಕ್ಟರ್ ಮಲ್ಲನಗೌಡ್ರೆ, ಸುರೇಶ್ ಅವರೇ ಮತ್ತು ಹಿರಿಯರಾದಂಥ ಮತ್ತು ಅಖಂಡಿ ಅವರೇ, ಹಿರಿಯ ಸಾಹಿತಿಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಹಿರಿಯ ಸಾಹಿತಿಗಳೇ, ಸಹೋದರ ಸಹೋದರಿಗೆ, ಗಂಗಾವತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಗಂಗಾವತಿಯಲ್ಲಿ ನಡೀತಾ ಇದ್ದಾರೆ ಅಂತ ಮಾತ್ರ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ನಮಗೊಂದು ವಿಶೇಷವಾದಂಥ ಶಕ್ತಿ ಇದೆ. ಅಖಿಲ ಭಾರತ 78ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಇಡೀ ರಾಜ್ಯದಲ್ಲಿ ಅದ್ದೂರಿಯಾಗಿ ಮಾಡಿದಂಥ ಕೀರ್ತಿ ನಮ್ಮ ಗಂಗಾವತಿ ಜನರಿಗಿದೆ ಅನ್ನುವಂಥ ಮಾತನ್ನು ಸಹಿತ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸಾಹಿತ್ಯ ಸಮ್ಮೇಳನ ಹೆಂಗಂದ್ರ ಗಂಗಾವತಿಯಲ್ಲಿ ನೋಡಿ ನೀವು ತಾಲೂಕಾ ಸಾಹಿತ್ಯ ಸಮ್ಮೇಳನದ ಜಿಲ್ಲಾ ಮಾಡಿದಂಗೆ ಮಾಡ್ತಾರ, ಜಿಲ್ಲಾ ಸಮ್ಮೇಳನ ಮಾಡಿದ್ರೆ ರಾಜ್ಯ ಮಟ್ಟದಲ್ಲಿ ಮಾಡ್ತಾರ. ಅಂದ್ರೆ ಒಂದು ಸಾಹಿತ್ಯಿಕವಾಗಿ ಚಿಂತನೆ ಮಾಡುವಂಥ ಶಕ್ತಿ ನಮ್ಮ ಗಂಗಾವತಿ ನಗರದ ಜನರಲ್ಲಿ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಸಾಹಿತ್ಯ ಕ್ಷೇತ್ರ ಇದು ಒಂದು ಬಹಳ ಪವಿತ್ರವಾದಂತಹ ಕ್ಷೇತ್ರ. ಇವತ್ತು ಏನು ಕೃತಿಗಳ ಲೋಕಾರ್ಪಣೆ ಆಗಿದೆ, ಕೃತಿಗಳು ನಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡ್ತದೆ. ನಮ್ಮ ರಾಷ್ಟ್ರದ, ರಾಜ್ಯದ, ನಮ್ಮ ಗ್ರಾಮದ ಇತಿಹಾಸವನ್ನು ಹೇಳುವಂತ ಕಾರ್ಯಗಳು ಸಹಿತ ಕೃತಿಗಳು ಮಾಡ್ತವೆ. ಸಾಹಿತ್ಯ ಅನೇಕ ಹಿರಿಯ ಸಾಹಿತ್ಯಗಳನ್ನು ಓದಂತ ನಡೆದು ಹೋದಂತ ನಮ್ಮ ಕನ್ನಡ ನಾಡು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ವಿಶೇಷವಾಗಿ ಸಹೋದರಿ ಶ್ರೀಮತಿ ಜಯಶ್ರೀ ಶರಣಪ್ಪ ಅಕ್ಕಂಡಿಯವರು ವಿಶೇಷವಾಗಿ 2 ಕೃತಿಗಳನ್ನು ರಚನೆ ಮಾಡುವುದರ ಮುಖಾಂತರ ಇವತ್ತು ಸಾಹಿತ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಇಡುವಂತಹ ಕಾರ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಮುಖ್ಯವಾಗಿ ಹೇಳೋದ್ರ ಜೊತೆಗೆ ಸಾಹಿತ್ಯ ಕ್ಷೇತ್ರ ನೋಡಿ, ಸಾಹಿತ್ಯಗಳಲ್ಲಿ ನಾನು ಪದೇ ಹೇಳೋದಂದ್ರೆ ಇದು ಇಡೀ ಜಿಲ್ಲೆಯಲ್ಲಿ ನೋಡ್ರಿ, ನಾನು ನಮ್ಮ ಆತ್ಮೀಯರಾದಂಥ ಮಾನ್ಯ ಬಿ ಪ್ರಾಣೇಶ್ ಅವರು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಅನೇಕ ಹಿರಿಯ ಸಾಹಿತಿಗಳಿದ್ದಾರೆ. ನಾನು ಅದಕ್ಕೆ ಹೇಳಿದ್ದಲ್ಲ, ನಾನು ಸಾಹಿತ್ಯನೂ ಏನು ಲಕ್ಷಣನೂ ಅಲ್ಲ, ಸಾಹಿತ್ಯ ಲಕ್ಷಣ ಕನಿಷ್ಠ ಅವ್ರಿಗೆ ಮಿನಿಮಮ್ ಒಂದು ಟೈಮ್ 45 ದಿನ ನೀವು ಕೊಡಬೇಕ್ರಿ ಅಂತ. ಆದ ಕಾರಣ ನಾನು ಹೇಳಿದಷ್ಟೇ, ಸಾಹಿತ್ಯಿಕ ಒಂದು ಜೀವನ ಚರಿತ್ರೆ ಅವ್ರು ಮಾಡಿದಂಥ ಒಂದು ಕಾರ್ಯ ಬಹಳ ಪವಿತ್ರವಾದದ್ದು. ನಾನು ಒಂದು ಮಾತನ್ನು ಪದೇ ಹೇಳ್ತಾ ಇದ್ದೇನೆ, ನಾವು ಸಿದ್ದೇಶ್ವರ ಸ್ವಾಮೀಜಿಯವರ ಕಾರ್ಯಕ್ರಮವನ್ನು ತಿಂಗಳು ಗಂಗಾವತಿ ನಡೆಸಿದ್ವಿ. ಆದರೂ ನನ್ನ ಹಿಡ್ಕೊಂಡು ನ್ಯಾಯಾಧೀಶರು ಯಾರನ್ನು ದೋಷ ಮಾಡ್ತಾ ಇಲ್ಲ, ನಾನು ಇನ್ನೂ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಇಲ್ಲ ಅಂತ ನನಗೆ ಅನಿಸ್ತದೆ. ನಾನು ಏನಂತೀನಿ ಅಂದ್ರೆ ಪದೇ ಹೇಳ್ತಾ ಇರ್ತೀವಿ, ನಾವು ರಾಜಕಾರಣಿಗಳಿದ್ದು ಸಹಿತ ನಾವು 10 ಗಂಟೆ ಅಂದ್ರೆ 10 ಗಂಟೆ 15 ಮಿನಿಟ್ ತನಕ ನೋಡೋಣ, 11 ಗಂಟೆ ಅಂದ್ರೆ 11 ಗಂಟೆ 15 ಮಿನಿಟ್ ತನಕ ನೋಡೋಣ. ಆದ್ರೆ ಆ ಭಾವನೆಯನ್ನು ನಾವು ಬದಲಾವಣೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆಯವರಿಗೆ ಸ್ವಲ್ಪ ಕಷ್ಟ ಆಗ್ತಾರೆ ಅಂತ ಮಾತನ್ನು ಮುಖ್ಯವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಸಮಯಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡುವಂತ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ನಾವು ರಾಜಕಾರಣಿಗಳಿದ್ದು ಸಹಿತ ಒಮ್ಮೆ ನನಗೆ ಅನಿಸ್ತದೆ, ನಾವು ಹೇಳ್ತೀವಂಗ ಏನು ಸರ್ ನೀವು ಹೇಳ್ತೀರಿ, ನೀವು ಸಹಿತ ಆಗ್ತಕ್ಕಂಥ 12ಕ್ಕೆ ಬರೋಣ ನೀವು ಅನ್ನುವಂಥ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಇರ್ತದೆ. ಆದರೂ ಸಹಿತ ಅದನ್ನು ತಿದ್ದುಕೊಂಡು ಹೋಗುವಂಥ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಕೃತಿಗಳ ಬಿಡುಗಡೆ ನಿಜವಾಗಿ ಬಹಳ ಸಂತೋಷ. ನಮ್ಮ ಶರಣಪ್ಪ ಬಹಳ ಹೇಳಿದ, ಇಲ್ಲ ನಮ್ಗೆ ಆತ್ಮೀಯರು ಒಂದು ಜೀವನದಲ್ಲಿ ಯಾವುದು ಸಹಿತ ಆತ್ಮೀಯತೆ ಮತ್ತು ಪ್ರಾಮಾಣಿಕತೆ ವಿಶ್ವಾಸ ಇರ್ತದೆ, ಅದು ಅದಕ್ಕಿಂತ ದೊಡ್ಡದು ಯಾವುದೇ ಇಲ್ಲ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಜೀವನದಲ್ಲಿ ಆತ್ಮೀಯತೆ ಇದು ಬಹಳ ಮುಖ್ಯ, ಇದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಬಹಳ ವಿಶೇಷವಾಗಿ ನನ್ನ ಸಂತೋಷ ಅಂದ್ರೆ ಅವ್ರು ದೇವಪ್ಪ ಹಿರಿಯರಾದ ದೇವಪ್ಪ ಅಕ್ಕಂಡಿಯವರು ಭಾಗವಹಿಸಿದ್ದಾರೆ. ನಮ್ಮ ಒಂದು ತನವನ್ನು ತೋರಿಸೋದು ಸಹಿತ ನಮಗೆಲ್ಲರಿಗೂ ಸಹಿತ ಒಂದು ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನಮ್ಮ ಸಹೋದರ ನಗರಿಸಲಿಕ್ಕೆ ಕಾರಣ ಆಗುತ್ತೆ. ಇನ್ನೊಂದು 2025ನ ಇದು ಸಾಹಿತ್ಯ ಅಕಾಡೆಮಿ ನಾನು ಬರೋದು ಮಕ್ಕಳ ಸಾಹಿತ್ಯ ಕೃತಿಗೆ ಬಂದಿರೋದ್ರಿಂದ ಮಂದಿಗೆ ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ ಇದ್ದೀನಿ. ನಮಗೆ ಮಕ್ಕಳ ಸಾಹಿತ್ಯ ಅಂದಾಕ್ಷಣ ಬಹಳ ದೊಡ್ಡ ನಮಗೆ ಕಲ್ಪನೆ ಇದೆ. ಮಕ್ಕಳ ಸಾಹಿತ್ಯ ಈ ಥರದ ಡೆಫಿನಿಷನ್ ಭಾಳ ಜನ ಈ ಪ್ರಜಾಪ್ರಭುತ್ವ ಡೆಫಿನಿಷನ್ ಕೊಟ್ಟಂಗೆ ಕೊಡ್ತಾರೆ. ಅದನ್ನು ನಾನು ಬಹಳ ವರ್ಷಗಳಿಂದ ನಾನು ಅದನ್ನು ಇದು ಮಾಡ್ತಾ ಇದ್ದೀನಿ. ನಾನು ಬರೀತಾ ಇದ್ದೀನಿ. ಈಗ ನಾನು ಬರೀತಾ ಇದ್ದೆ ಹಾಗೆ ನನ್ನ ಮುಂದಿರುವ ಮಕ್ಕಳಿಗೆ. ಹಾಗೆ ಯಾವುದೇ ಒಂದು ಸಾಹಿತ್ಯ ಯಾರನ್ನು ಉದ್ದೇಶವಾಗಿ ಇಟ್ಟುಕೊಂಡು ಬರೆದ ಯಾವುದೇ ಒಂದು ಆರ್ಟ್ ಫಾರ್ಮು ಅದು ಒಂದು ಕಲೆಯಾಗಿ ಹೊರಬರುತ್ತೆ. ಚಿತ್ರವೋ ಹಾಡು ಮತ್ತು ಕೃತಿಯೋ ಯಾವುದೇ ಆಗಲಿ. ಹಾಗಾಗಿ ನಾನು ಬರೀತಾ ಇರುವಂಥದ್ದು